ಜೂನ್ 30ರೊಳಗೆ ಜಿಬಿಎ ಎಲೆಕ್ಷನ್ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದ್ದಂತೆ ಒಂದೊಂದೇ ಸಿದ್ಧತೆ ಆಗ್ತಾ ಇದೆ. ಅದರಲ್ಲೂ ಇಂದು ಮತದಾರರ ಕರಡುಪಟ್ಟಿ ರಿಲೀಸ್ ಮಾಡಿರೋ ಚುನಾವಣಾ ಆಯೋಗ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಕಲ್ಪಿಸಿದೆ. ಜಿಬಿಎ ಚುನಾವಣೆ ಬ್ಯಾಲೆಟ್ ಪೇಪರ್ ಮೂಲಕ ನಡೆಸಲು ನಿರ್ಧಾರ. ಸುಪ್ರೀಂ ಕೋರ್ಟ್ ಸೂಚನೆ ಬೆನ್ನಲ್ಲೇ ಜಿಬಿಎ ಚುನಾವಣೆಯ ತಯಾರಿ ಬಿರುಸಿನಿಂದ ಸಾಗಿದೆ. ಅದರ ಭಾಗವಾಗಿ ಇಂದು ಸುದ್ದಿಗೋಷ್ಠಿ ನಡೆಸಿದ ರಾಜ್ಯ ಚುನಾವಣಾ ಮುಖ್ಯ ಆಯುಕ್ತ ಸಂಗ್ರೇಶಿ ಇಂದು ಕರಡು ಮತದಾರರ ಪಟ್ಟಿಯನ್ನ ಪ್ರಕಟಿಸಿದ್ದಾರೆ. ಅಷ್ಟೇ ಅಲ್ಲ, ಜಿಬಿಎ ಚುನಾವಣೆಯನ್ನ ಈ ಬಾರಿ ಬ್ಯಾಲೆಟ್ ಪೇಪರ್ ಮೂಲಕ ಮಾಡಲು ನಿರ್ಧಾರ ಮಾಡಲಾಗಿದೆ. ಇದರಲ್ಲಿ ಬೆಸ್ಟ್ ಪ್ರಾಕ್ಟೀಸ್ ಎರಡು. ಇದು ಮತ್ತು ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾ ಇರೋದು ಮೊದಲಿಂದ ಮಾಡ್ತಾ ಇದ್ರು. ಈಗ 20-30 ವರ್ಷಗಳಿಂದ EVM ಮಾಡ್ತಾ ಇದ್ದಾರೆ. ಹೌದಾ? ಇದನ್ನು ಮಾಡಬೇಡ್ರಿ ಅಂತೇಳಿ ಎಲ್ಲಿ ಯಾವುದೇ ಕಾಯ್ದೆ ಆಗಲಿ ಸುಪ್ರೀಂ ಕೋರ್ಟ್ ನಿರ್ಣಯ ಕೂಡ ಇಲ್ಲ. ಡೆವಲಪ್ಡ್ ಕಂಟ್ರೀಸು ಕೂಡ, ಅಮೇರಿಕಾ ಅಂತ ಕಂಟ್ರೀಸು ಕೂಡ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾ ಇದ್ದಾರೆ. ಈಗ ನಾವು ಎಲ್ಲ ಎಲೆಕ್ಷನ್ಸು ಎಕ್ಸೆಪ್ಟ್ ಅಸೆಂಬ್ಲಿ ಆ್ಯಂಡ್ ಏನು ಲೋಕಸಭಾ ಎಲೆಕ್ಷನ್ಸು, ಗ್ರಾಮ ಪಂಚಾಯತ್ ಎಲೆಕ್ಷನ್ ಬ್ಯಾಲೆಟ್ ಪೇಪರ್ ಮಾಡ್ತಾ ಇದ್ದೇವೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ DCM DK, ಬುಲೆಟ್ಗಿಂತ ಬ್ಯಾಲೆಟ್ ಸ್ಟ್ರಾಂಗ್ ಎಂದಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಬ್ಯಾಲೆಟ್ ಮೂಲಕವೇ ಚುನಾವಣೆ ನಡೆಯಬೇಕು ಅನ್ನೋದು ನಮ್ಮ ಬೇಡಿಕೆ ಎಂದಿದ್ದಾರೆ. ನಮ್ದು ಡಿಮ್ಯಾಂಡ್ ಇರೋದು ಅದೇ ಅಲ್ವಾ, ಬ್ಯಾಲೆಟ್ ಪೇಪರ್ನಲ್ಲೇ ಮಾಡಬೇಕು. ಎಲೆಕ್ಷನ್ ಕಮಿಷನ್ ಬಿಟ್ಟಿದ್ದು, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬಿಟ್ಟಿದ್ದು. ಏನು ತಪ್ಪೇನಿದೆ? ತಪ್ಪೇನಿಲ್ಲ. ಬ್ಯಾಲೆಟ್ ಬುಲೆಟ್ಗಿನ ಸ್ಟ್ರಾಂಗ್ ಅದು. ಬರಲಿ, ಬ್ಯಾಲೆಟ್ ಆಗಲಿ, ತಪ್ಪೇನಿದೆ. ಜಿಬಿಎ ಎಲೆಕ್ಷನ್ ತಯಾರಿ ಜೋರಾಗಿಯೇ ನಡೆಯುತ್ತಿದ್ದು, ಕರಡು ಮತದಾರರ ಪಟ್ಟಿ ಬಗ್ಗೆ ಆಕ್ಷೇಪಣೆ ಸಲ್ಲಿಸಲು ಚುನಾವಣಾ ಆಯೋಗ ಅವಕಾಶ ಕಲ್ಪಿಸಿದೆ. ಅರುಣ್ ಕುಮಾರ್, TV9, ಬೆಂಗಳೂರು.